ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಮೊದಲನೆಯ ಪ್ರಶ್ನೆ, ಭಾರತಕ್ಕೆ ಎಷ್ಟರಲ್ಲಿ ಸ್ವತಂತ್ರ ಬಂದಿತು? ಆಪ್ಷನ್ ಎ 1947, ಆಪ್ಷನ್ ಬಿ 1948, ಆಪ್ಷನ್ ಸಿ 1956, ಆಪ್ಷನ್ ಡಿ 1950. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 1947. ಪ್ರಶ್ನೆ 2, ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ ತುಳುನಾಡು, ಆಪ್ಷನ್ ಬಿ ಕೆನರಾ, ಆಪ್ಷನ್ ಸಿ ಅರಣ್ಯನಾಡು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೆನರಾ. ಪ್ರಶ್ನೆ 3, ಬ್ರಿಟಿಷರು ಕರಾವಳಿಯನ್ನು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎಂದು ಯಾವಾಗ ವಿಭಜಿಸಿದರು? ಆಪ್ಷನ್ ಎ 1997, ಆಪ್ಷನ್ ಬಿ 1801, ಆಪ್ಷನ್ ಸಿ 1881, ಆಪ್ಷನ್ ಡಿ 1860. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 1860. ಪ್ರಶ್ನೆ 4, ಭಾರತದಲ್ಲಿ ಕಾಫಿಯನ್ನು ಮೊದಲು ಎಲ್ಲಿ ಬೆಳೆಯಲಾಯಿತು? ಆಪ್ಷನ್ ಎ ಮಡಿಕೇರಿ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಚಿಕ್ಕಮಗಳೂರು, ಆಪ್ಷನ್ ಡಿ ಉಡುಪಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕ್ಕಮಗಳೂರು. ಪ್ರಶ್ನೆ 5, ದೇಶದಲ್ಲೇ ಹುಲಿಗಳ ಸಂಖ್ಯೆ ಹೆಚ್ಚಿರುವ ರಾಜ್ಯ ಯಾವುದು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಆಂಧ್ರಪ್ರದೇಶ, ಆಪ್ಷನ್ ಡಿ ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಪ್ರಶ್ನೆ 6, ಕಲಬುರಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ಎ 7, ಆಪ್ಷನ್ ಬಿ 11, ಆಪ್ಷನ್ ಸಿ 10, ಆಪ್ಷನ್ ಡಿ 6. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 7. ಪ್ರಶ್ನೆ 7, ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಜಿಲ್ಲೆಯನ್ನು ಯಾವಾಗ ರಚಿಸಲಾಯಿತು? ಆಪ್ಷನ್ ಎ ಅಕ್ಟೋಬರ್ 2, 2021, ಆಪ್ಷನ್ ಬಿ ಏಪ್ರಿಲ್ 2, 2021, ಆಪ್ಷನ್ ಸಿ ನವೆಂಬರ್ 2, 2021, ಆಪ್ಷನ್ ಡಿ ಡಿಸೆಂಬರ್ 2, 2021. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ 2, 2021. ಪ್ರಶ್ನೆ 8, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಗೃಹ ಸಚಿವರು ಯಾರಾಗಿದ್ದರು? ಆಪ್ಷನ್ ಎ ಮೋತಿಲಾಲ್ ನೆಹರು, ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಡಿ ಯಾರೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಪ್ರಶ್ನೆ 9, ಆದಿಕವಿ ಪಂಪನು ಯಾರ ರಾಜ ಆಶ್ರಯದಲ್ಲಿ ಇದ್ದನು? ಆಪ್ಷನ್ ಎ ವಿಷ್ಣುವರ್ಧನ, ಆಪ್ಷನ್ ಬಿ ಇಮ್ಮಡಿ ಪುಲಕೇಶಿ, ಆಪ್ಷನ್ ಸಿ ರಾಜ ಹರಿಕೇಸರಿ, ಆಪ್ಷನ್ ಡಿ ಕೃಷ್ಣದೇವರಾಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ ಹರಿಕೇಸರಿ. ಪ್ರಶ್ನೆ 10, ಆದಿಕವಿ ಪಂಪನು ರಚಿಸಿದ ಕಾವ್ಯ ಯಾವುದು? ಆಪ್ಷನ್ ಎ ಶಾಕುಂತಲ, ಆಪ್ಷನ್ ಬಿ ವಿಕ್ರಮಾರ್ಜುನ ವಿಜಯ, ಆಪ್ಷನ್ ಸಿ ಕವಿರಾಜಮಾರ್ಗ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವಿಕ್ರಮಾರ್ಜುನ ವಿಜಯ. ಪ್ರಶ್ನೆ 11, ಕನ್ನಡದ 3 ರತ್ನತ್ರಯರನ್ನು ಗುರುತಿಸಿ. ಆಪ್ಷನ್ ಎ ಪಂಪ ಪೊನ್ನ ರನ್ನ, ಆಪ್ಷನ್ ಬಿ ಪಂಪ ರನ್ನ ಜನ್ನ, ಆಪ್ಷನ್ ಸಿ ಕುವೆಂಪು ದ. ರಾ ಬೇಂದ್ರೆ ಪಂಪ, ಆಪ್ಷನ್ ಡಿ ಪಂಪ ಮತ್ತು ಕುಮಾರವ್ಯಾಸ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪಂಪ ಪೊನ್ನ ರನ್ನ. ಪ್ರಶ್ನೆ 12, ಕನ್ನಡದ ವಿಶ್ವವಿದ್ಯಾನಿಲಯ ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಬೀದರ್, ಆಪ್ಷನ್ ಡಿ ಹಂಪಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಂಪಿ. ಪ್ರಶ್ನೆ 13, ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಯಾವುದು? ಈ ಪ್ರಶ್ನೆಗೆ ಕಾಮೆಂಟ್ ಮಾಡಿ ಉತ್ತರಿಸಿ.